ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಟಿ ಜೆ ಆವಿಷ್ಕಾರಿ. ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತು ಒಂದು ಹೊಸ ಪ್ರಾಜೆಕ್ಟ್ ಮಾಡಿದ್ದೀನಿ. ಸೊ ಈ ಪ್ರಾಜೆಕ್ಟ್ ಹೇಗೆ ವರ್ಕ್ ಆಗುತ್ತೆ ಮತ್ತು ಏನಿದು ಅಂತ ತಿಳ್ಕೊಳ್ಳೋಣ. ನೀವು ಏನಾದ್ರು ಗೆಸ್ ಮಾಡ್ಬೋದಾ ಏನು ಪ್ರಾಜೆಕ್ಟ್ ಅಂತ? ಇದು ನೋಡಿ, ಇಲ್ಲಿ ಹೆಂಗಿದೆ ಇದು. ಇದಕ್ಕೆ ಟ್ಯಾಂಕ್ ಇದೆ, ಮೋಟ್ರ್ ಇದೆ, ಆಮೇಲೆ ಒಂದು ಫ್ಯಾನ್ ಇದೆ, ಲೈಟ್ ಇದೆ, ಆಮೇಲೆ ಫ್ಯಾನ್ ಮುಂದೆ ಏನೋ ಎರಡು ಇತರ ಇದೆ, ಅವೆಲ್ಲ ಹೀಟರು. ಸೊ ಇದು ಪ್ರಾಜೆಕ್ಟ್ ಬಂದು ಗೆಸ್ ಮಾಡಿ ನೋಡೋಣ ಏನಿರ್ಬೋದು ಅಂತ. ಸೊ ಹಿಂದ್ಗಡೆ ಇದ್ರದ್ದು ಇದೆಲ್ಲ ನೋಡಿ, ಸರ್ಕ್ಯೂಟ್ ಬೇರೆ ಇದೆ ಇಲ್ಲಿ. ಓಹ್, ಸಕ್ಕತ್ತಾಗಿದೆ ನೋಡೋದಕ್ಕೆ ಪ್ರಾಜೆಕ್ಟು. ನನಗಂತೂ ತುಂಬ ಇಷ್ಟ ಆಯ್ತು ಈ ಪ್ರಾಜೆಕ್ಟು. ಒಂದು ಹಿಂಟ್ ಕೊಡ್ತೀನಿ, ಇದು ರೈತರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದೇನಿಲ್ಲ ಯಾಕಂದರೆ ಇದು ವೇರ್ ಹೌಸು ಸಿರಿಕಲ್ಚರ್ಗೆ ಅಂತ ಮಾಡಿರೋದು. ಸಿರಿಕಲ್ಚರ್ ಅಂತ ಹೇಳಿದ್ರೆ ರೇಷ್ಮೆ ಹುಳು ಸಾಕೋದು ಹಿಂಗೆ ಅಂತ. ಸೊ ರೇಷ್ಮೆ ಹುಳು ಸಾಕಿದಾಗ ಈಲ್ಡ್ ಜಾಸ್ತಿ ಬರೋಲ್ಲ ಕೆಲವೊಂದು ಟೈಮು, ಸರಿಯಾಗಿ ವೆದರ್ ಸೆಟ್ ಆಗ್ತಾನೆ. ನಾವೇನು ಮಾಡ್ತೀವಿ, ಅದಕ್ಕೆ ಅಂತಲೇ ಒಂದು ವೇರ್ ಹೌಸ್ ಮಾಡಿಬಿಟ್ಟು ಈ ಥರ ಟ್ರೇ ಇಟ್ಬಿಟ್ಟು ಅದರಲ್ಲಿ ರೇಷ್ಮೆ ಹುಳನ ಇಟ್ಟು ಅದನ್ನು ಸಾಕ್ಬೋದು. ಸೊ ಇದಕ್ಕೆ ಲೈಟ್ ಬೇಕಾಗುತ್ತೆ, ಆಮೇಲೆ ಹ್ಯುಮಿಡಿಟಿ ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೆ ನಾವು ಒಂದು ಸರ್ಕ್ಯೂಟ್ನ ಬಿಲ್ಡ್ ಮಾಡಿದ್ದೀವಿ. ಸೊ ಇದು ಸರ್ಕ್ಯೂಟ್ ನೀವು ನೋಡ್ಬೋದು. ಸೊ ಈ ಸರ್ಕ್ಯೂಟಲ್ಲಿ ರಿಲೇ ಇದೆ, 4 ಚಾನಲ್ ರಿಲೇ ಇದೆ. ಸೊ ಏನೇನೋ ಫ್ಯಾನು, ಆಮೇಲೆ ಲೈಟು, ಈ ಥರದ್ದೆಲ್ಲ ಕಂಟ್ರೋಲ್ ಮಾಡೋಕ್ಕೆ 4 ಚಾನಲ್ ರಿಲೇ ಇಟ್ಕೊಂಡಿದ್ದೀವಿ. ಆಮೇಲೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಣ, ಹೋಗೋಣ ಡೆಮೋ ನೋಡುವಾಗ. ಸೊ ಇದು ಬಂದು ಕಂಟ್ರೋಲರ್ ರಾಸ್ಬೆರಿ ಪೈ ಪಿಕೋ ಅಂತ ಹೇಳಿ ಇದು ಮಾಡ್ಯೂಲು. ಆಮೇಲೆ ಒಂದು NodeMCU ಕ್ಲೌಡ್ಗೆಲ್ಲ ಕನೆಕ್ಟ್ ಆಗೋದಕ್ಕೆ NodeMCU ಯೂಸ್ ಮಾಡಿದ್ದೀನಿ. ಅಂದರೆ ರಿಮೋಟ್ ಆಕ್ಸಿಸು ಏನಾಗ್ತಾ ಇದೆ ವೇರ್ ಹೌಸಲ್ಲಿ ಅಂತ ಜಸ್ಟ್ ಚೆಕ್ ಮಾಡೋದಕ್ಕೆ. ಇದೆಲ್ಲ ಆಟೋಮೆಟಿಕ್ ಅದೇ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಆಮೇಲೆ ಇದು ಬಂದು ಹ್ಯುಮಿಡಿಟಿ ಸೆನ್ಸರು DHT11 ಅಂತ ಇದೆ. ಆಮೇಲೆ ಒಂದು LCD ಬೇರೆ ಇದೆ ಇನ್ ಕೇಸು ಆಫ್ಲೈನ್ ವ್ಯೂ ಮಾಡೋದಕ್ಕೆ. ಆಮೇಲೆ ಹಂಗೆ ಬಾಕ್ಸ್ ಹಿಂದೆ ನೋಡಿದ್ರೆ ಸುಮಾರು ಏನೇನೋ ವೈರ್ಗಳಿದ್ದಾವೆ. ಸೊ ಇದು ನಮ್ಮ SMPS. ಇಲ್ಲಿ 12 ವೋಲ್ಟ್ ಸಪ್ಲೈ ಯೂಸ್ ಮಾಡ್ಕೊತೀವಿ. ಆಮೇಲೆ ಒಂದು LDR ಇದೆ, ಲೈಟ್ನ ಎಷ್ಟು ಮೆಷರ್ ಮಾಡೋದಕ್ಕೆ. ಸೊ ಇದು ಹೀಟರು, ಇದ್ರೊಳಗೆ ಒಂದು ಹೀಟರ್ ಇದೆ ಫ್ಯಾನ್ ಜೊತೆ. ಸೊ ಒಟ್ಟಿನಲ್ಲಿ ವೇರ್ ಹೌಸ್ ಒಳಗೆ ಕರೆಕ್ಟಾಗಿ ಮೇಂಟೈನ್ ಆಗಬೇಕಲ್ಲ. ಸೊ ಅವಾಗ ನಮ್ಗೆ ಈಲ್ಡ್ ಜಾಸ್ತಿ ಬರುತ್ತೆ. ಮತ್ತು ರೇಷ್ಮೆ ಹುಳಕ್ಕೆ ಪಾಪ ಒಳ್ಳೆ ವೆದರ್ದು ಸೆಟ್ ಆಗಿಬಿಟ್ರೆ ಊಟ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಆಮೇಲೆ ಒಳ್ಳೆ ಈಲ್ಡ್ ಕೂಡ ಕೊಡುತ್ತೆ ರೈತರಿಗೆ. ಸೊ ಇದು ಟ್ಯಾಂಕು. ಸೊ ಈ ಟ್ಯಾಂಕ್ ಬಂದು ಈ ಬರ್ಬರಿ ಲೀವ್ಸ್ ಹಾಕಿದಾಗ, ಅದು ಫುಡ್ ಹಾಕಿದಾಗ ಸೊ ಅದು ವೆಟ್ನೆಸ್ ಇಲ್ಲಾಂದರೆ ತಿನ್ನಲ್ಲ ಕೆಲವೊಂದ್ಸತಿ. ಆಮೇಲೆ ಅದಕ್ಕೆ ನೀರು ಬೇಕಾಗುತ್ತೆ ಕುಡಿಯೋದಕ್ಕೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಸ್ಪ್ರಿಂಕ್ಲರ್ ಬೇಕಂದರೆ ಥ್ರೂ IoT ಎಲ್ಲಿಂದ ಬೇಕಾದ್ರೂ ಮಾಡ್ಬೋದು. ಮೊದಲು ಡೆಮೋಗೆ ಹೋಗ್ಬಿಡೋಣ. ಸೊ ಅವಾಗ ಇನ್ನೂ ನಿಮಗೆ ಅರ್ಥ ಆಗುತ್ತೆ ಈ ಅಪ್ಲಿಕೇಶನ್ನು. ಸೊ ಮೊದಲಿಗೆ ಇದಕ್ಕೆ ಪವರ್ ಸಪ್ಲೈ ಕೊಡಬೇಕು. ಪವರ್ ಸಪ್ಲೈ ಕನೆಕ್ಟ್ ಮಾಡೋಣ ಸರ್ಕ್ಯೂಟ್ಗೆ. ಸೊ ಇಂಟೆನ್ಸಿಟಿ ಒಳಗಡೆ ವೇರ್ ಹೌಸ್ ಲೈಟ್ ಸ್ವಲ್ಪ ಕಮ್ಮಿ ಇದೆ. ಸೊ ಅದಕ್ಕೆ ಲೈಟ್ ಎಲ್ಲ ಆನ್ ಮಾಡ್ತಾ ಇದೆ. ಸೊ ಈ ಲೈಟ್ ಎಲ್ಲಿರುತ್ತೆ ಅಂದರೆ ಈ ಸೆನ್ಸರ್ ಇರುತ್ತೆ ಇದರಲ್ಲಿ. ಬೇಕಾದ್ರೆ ನಾನು ಅದ್ರೊಳಗಡೆ ಫ್ಲಾಶ್ ಲೈಟ್ ಸೆನ್ಸರ್ಗೆ ಬಿಟ್ಟರೆ, ಅಂದರೆ ಡೇ ಲೈಟಲ್ಲಿ ಅದು ಆಫ್ ಆಗುತ್ತೆ. ಆ ಥರ ಮಾಡಿರೋದು ನೋಡಿ, ಆಫ್ ಆಯಿತು. ಸೊ ಈಗ ಡೇ ಲೈಟ್ ಇಲ್ಲ ಅಂತ ಹೇಳಿದ್ರೆ, ಕಮ್ಮಿ ಇದೆ ಅಂತ ಹೇಳಿದ್ರೆ ಸೊ ಲೈಟ್ ಆನ್ ಆಗುತ್ತೆ. ಸೊ ಅದೇ ಥರ ನಮಗೆ ಇಲ್ಲಿ ಒಳಗಡೆ ಎಷ್ಟು ಟೆಂಪ್ರೇಚರ್ ಇದೆ, ಏನು ಎತ್ತ ಎಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ಹ್ಯುಮಿಡಿಟಿ ಎಷ್ಟಿದೆ, ನಮ್ಮ IoT ಅಪ್ಲಿಕೇಶನ್ ತೋರಿಸ್ತಿರುತ್ತೆ. ಸೊ ನಾನು ಯೂಸ್ ಮಾಡಿರೋದು ಬ್ಲಿಂಕ್ ಅಂತ ಹೇಳಿ ಪ್ಲ್ಯಾಟ್ಫಾರ್ಮ್, ಅದನ್ನು ಯೂಸ್ ಮಾಡಿದ್ದೀನಿ. ಆಮೇಲೆ ನಾನು ಎಲ್ಲಿಂದ ಬೇಕಾದರೂ ಇದನ್ನು ವ್ಯೂ ಮಾಡ್ಬೋದು. ಸೊ ಡೇಟಾನ ತೊಗೊಂಡು ವ್ಯೂ ಮಾಡಿಕೊಂಡು ನಾನು ಇನ್ ಕೇಸ್ ಏನಾದರೂ ಸ್ಪ್ರೇಯರ್ ಯೂನಿಟ್ ಡೈಲಿ ಮಾರ್ನಿಂಗ್ ಹೊತ್ತಿಗೆ ಸ್ಪ್ರೇ ಯೂನಿಟ್ ತೊಗೊಳ್ಬೇಕಂದ್ರೆ ಇಲ್ಲೇ ಕೊಟ್ಟರೆ ಆಯಿತು. ನೋಡಿ, ಹಿಂಗೆ ಸ್ಪ್ರೇ ಮಾಡೋದು ಸ್ಪ್ರೇಗೆ. ಸೊ ಅಲ್ಲಿ ವಾಟರ್ ಕೂಡ ಸ್ಪ್ರೇ ಆಗುತ್ತೆ. ಸೊ ಈ ಥರ ಎನ್ವಿರಾನ್ಮೆಂಟ್ನ ಒಳ್ಳೆ ಒಂದು ರೇಷ್ಮೆ ಹುಳಕ್ಕೆ ನೀಟಾಗಿ ಕೊಟ್ಬಿಟ್ಟು ಸೊ ಈಲ್ಡ್ನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಅಪ್ಲಿಕೇಶನು. ಆಮೇಲೆ ಅದೇ ಥರ ಫ್ಯಾನು ಮತ್ತು ಹೀಟರೆಲ್ಲ ಆನ್ ಆಗುತ್ತೆ. ಸೊ ಅವಕ್ಕೆಲ್ಲ ನಾವು ಕರೆಕ್ಟಾಗಿ ಪ್ರಾಪರ್ ಥ್ರೆಶೋಲ್ಡ್ ಸೆಟ್ ಮಾಡಿಟ್ಟಿದ್ದೀನಿ. ಅವೆಲ್ಲ ಇದಕ್ಕೆ ಕೊಟ್ಟರೆ ಮಾತ್ರ ಅದು ಆನ್ ಆಗೋದು. ಮತ್ತು ಸೊ ಆವಾಗ ಗಾಳಿ ಬರುತ್ತೆ, ಸ್ವಲ್ಪ ವೆದರ್ ಅದಕ್ಕೆ ಸೆಟ್ ಆಗೋ ಥರ ಇರುತ್ತೆ. ಇದು ಸಿರಿಕಲ್ಚರ್ ಪ್ರಾಜೆಕ್ಟು. ಸೊ ಈ ಥರ ಆವಿಷ್ಕಾರಿ ಪ್ರಾಜೆಕ್ಟ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.